ಸೆಕೆಂಡ್ ರೀಲ್ಸ್ ವೈರಲ್ ಆಗ್ತಾ ಇದೆ ಇತ್ತೀಚೆಗೆ. ನಿಮಗೆ ಈ ಒಂದು ಸಾಂಗ್ ಹಿಟ್ ಆದಮೇಲೆ ನಿಮಗೆ ಯಾಕೆ ಟ್ರೆಂಡಿಂಗ್ನಲ್ಲಿ ಇರಬೇಕು ಅಂತ ಯಾವತ್ತೂ ಅನಿಸಿಲ್ವಾ ನಿಮಗೆ? ಅದು ಶಾಶ್ವತ ಅಲ್ಲರಿ ಮೇಡಮ್. ಯಾವಾಗಲೂ ಟ್ರೆಂಡಿಂಗಲ್ಲಿ ಇರ್ಬೇಕಂದ್ರೆ ಅದು ಮೋದಿಗೂ ಸಾಧ್ಯ ಇಲ್ಲ ಅಲ್ರಿ. ಅದು ಹೆಂಗಾಗ್ತದೆ ಅಂದರೆ ಮೇಡಮ್, ಜನಗಳಿಗೆ ಈಗ ನೋಡಿರಿ, ಈಗ ಒಂದು ಆಯಿತು 30 ಸೆಕೆಂಡ್ ಆಯ್ತು, 3-4 ಸತಿ ಬರಲಿ, ನನ್ನ ಸಂಗೆ ರೀಲ್ಸ್ ಮಾಡ್ಬೇಕಾದ್ರೆ 3-4 ಸತಿ ಬರಲಿ, ಅದು ಅವ್ರಿಗೆ ಬೋರ್ ಆಗುತ್ತೆ. ಇಮಿಡಿಯೇಟ್ಲಿ ಏನೋ ಒಂದು ಹೊಸತನ ಬೇಕಂತ ನೋಡ್ತಾ ಇರ್ತಾರೆ ಅಷ್ಟೇ. ಹಂಗಾದ ತಕ್ಷಣ ಮತ್ತೆ ನಾನು ಟ್ರೆಂಡಲ್ಲಿ ಇರೋಕ್ಕೆ ಸಾಧ್ಯ ಇಲ್ಲ. ಮತ್ತೆ ನಾನು ಇನ್ನೊಂದು 15-20 ದಿವಸ ತೊಗೋಬೇಕು, ಇಲ್ಲ 1 ತಿಂಗಳು ತೊಗೋಬೇಕು, ಇಲ್ಲ 6 ತಿಂಗಳೇ ಬರಬೇಕು ನಾನು ಟ್ರೆಂಡಿಂಗಲ್ಲಿ ಬರೋಕ್ಕೆ. ಸೊ ಇದು ಡಿಪೆಂಡ್ಸ್ ಆನ್ ಟೈಮು, ಜನಗಳ ಮೂಡು. ಈಗ ನಾನು ಯಾವುದೋ ಒಂದು ಪ್ಯಾಥೋ ಸಾಂಗ್ ಮಾಡಿರ್ತೀನಿ, ಈಗ ನಿಮಗೆ ಲವ್ ಸಾಂಗ್ ಬೇಕಾಗಿರುತ್ತೆ, ನನ್ನ ಸಾಂಗ್ ಇಷ್ಟನೇ ಆಗಲ್ಲ ನಿಮಗೆ ಅಲ್ವಾ. ಅವಾಗ ನೀವೇನು ಮಾಡ್ತೀರ, ನನ್ನ ಸಾಂಗ್ ಕೇಳೋದೇ ಇಲ್ಲ, ನೀವು ನನ್ನ ಫ್ಯಾನೇ ಆದರೂ ಕೇಳಲ್ಲ ನೀವು. ಎಕ್ಸಾಕ್ಟ್ಲಿ ಅದು ಹಂಗೆ ವೈರಲ್ ಆಗ್ಬೇಕಂದ್ರೆ, ಟ್ರೆಂಡಿಂಗಲ್ಲಿ ಇರ್ಬೇಕಂದ್ರೆ ಮೇಡಮ್, ಇನ್ಸ್ಟೆಂಟಾಗಿ ಎಲ್ರಿಗೂ ಇಷ್ಟ ಆಗ್ಬಿಡ್ಬೇಕು ಅದು, ಅವಾಗ ಅದಾಗುತ್ತೆ. ಬಟ್ ಅದು ಎಲ್ಲ ಟೈಮ್ ಮಹಿಮೆ, ಗುರುವಿನ ಮಹಿಮೆ, ಡಿಪೆಂಡ್ಸ್. ಇನ್ನು ನಿಮಗೆ ದೋಸ್ತರು ಸಹ ಸಪೋರ್ಟಿವ್ ಆಗಿದ್ದಾರೆ ಪ್ರತಿಯೊಂದಕ್ಕೂ. ಅದು ಉತ್ತರ ಕರ್ನಾಟಕ ದೋಸ್ತಿ ಅಂತ ಹೇಳಿದ್ರೆ ಅದು ಬೇರೆ ರೀತಿಯೇ ಮಾತಾಗುತ್ತೆ. ಏನು ಹೇಳ್ತೀರಾ ನಿಮ್ಮ ಫ್ರೆಂಡ್ಸ್ ಬಗ್ಗೆ, ಏನು ಮಾತಾಡ್ತೀರಾ? ಮೇಡಮ್ ನೋಡಿರಿ ಮೇಡಮ್, ಇವತ್ತು ಈ ಸ್ಟೂಡೆಂಟ್ ನಮ್ಮ ದೋಸ್ತ ಅಂದ್ರೆ ಇದು ಭರತ್ ಆರ್ ಬಿ ಅಂತ, ದೊಡ್ಡ ಮ್ಯೂಸಿಕ್ ಡೈರೆಕ್ಟರ್ ಅವ. ನಾವೇನೋ ಕಲಿತೀವಿ ಮಾಡ್ತೀವಿ ಅಂದ್ರೆ ಮನಸ್ಸು ಬಿಚ್ಚಿ ಹೇಳ್ಕೊಡ್ತಾನೆ, ಮಾಡಿಕೊಡ್ತಾನೆ, ನಮಗೆಲ್ಲದಕ್ಕೂ ಸಪೋರ್ಟಿವ್ ನಿಂದಿರ್ತಾರೆ. ದೇವರಾಜ್ ಜಲಿ ಅಂತ ಅವ್ನು ಆ ಕಡೆ ನಮ್ಮ ಭಾಗದ ಕಡೆ ದೊಡ್ಡ ಸೆಲೆಬ್ರಿಟಿ ಅವ. ನಾನಂದ್ರೆ ಪಂಚಪ್ರಾಣ. ನಾನು ಒಂದು ಸಾಲ ಬರೆದ್ರೆ ಫಸ್ಟ್ ಹೇಳೋದು ಅವನಿಗೆ, ಅಣ್ಣ ಮಸ್ತದ ಇದು ಮಾಡೋ ಅಂತಾನೆ. ಮತ್ತು ಮಲ್ಯ ಬಾಗಲಕೋಟು, ನಮ್ಮ ಪ್ರಕಾಶ್ ಆರ್ಕೆ ಅವ್ರು ನಾನು ಏನೇ ಮಾಡಿದ್ರು ಒಂದು ರೀಲ್ಸ್ ಮಾಡಿ ಹಾಕ್ಬಿಡ್ತಾರಪ್ಪ ಅಂತ. ಅಣ್ಣ ನೀನು ಬೆಳಿಬೇಕಣ್ಣ, ನೀನು ಮಾಡ್ಬೇಕಣ್ಣ ಅಂತ. ಇದು ಇನ್ನೇನು ಹೇಳೋಕ್ಕಾಗತ್ತಿಲ್ಲ ರೀ ಮೇಡಮ್. ಮತ್ತು ನನ್ನ ಸ್ನೇಹಿತ ವೈಣಿಕ್ ಅಂತ, ಹಿಂಗಿಲ್ಲಪ್ಪ ಹಂಗೈತೆ ಅಂತಂದ್ರೆ ಅವ್ನು ಮಾಡು ಅಂತಾನೆ. ಮತ್ತು ರೋಹಿತ್ ಅಂತ ದೋಸ್ತ, ಸಾಂಗ್ ಮಾಡೋಕ್ಕೆ ಕಾಸಿಲ್ಲ ಅಂದಾಗ ಅವ್ನು ಇಮಿಡಿಯೇಟ್ಲಿ ರೊಕ್ಕ ಹಾಕ್ಬಿಡ್ತಾನೆ. ನೋಡಿ ಇವರೆಲ್ಲ ಬಂದಾಗ ಅದು ಏನೋ ಒಂದು ಆಗುತ್ತೆ ಮೇಡಮ್. ಅವ್ರಿಲ್ಲಾಂದ್ರಿಲ್ಲ, ನೀವು ಹೇಳ್ದಂಗೆ ದೋಸ್ತರಿಲ್ಲ ಅಂದ್ರೆ ಏನಿಲ್ಲ ರೀ ಮೇಡಮ್. ನನಗೆ ಎಸ್ಪೆಷಲಿ ಅವರಿಂದನೇ ಒಂದು ಸ್ವಲ್ಪ ಏನೋ ಸಕ್ಸಸ್ ಕಾಣಕತ್ತೀವಿ ರೀ ನಾವು ಅಷ್ಟೇ. ಐತೆ ರೀ ಮೇಡಮ್, ದೋಸ್ತರ ಮೇಲೆ 1-2 ಸಾಲ ಬರ್ದೀನಿ. ನೋಡಿರಿ, ಇವ್ನು ಇಲ್ಲಿರ್ತಾನೆ, ಅವ್ನು ಅಲ್ಲಿರ್ತಾನೆ, ಎಲ್ಲರೂ ಇರ್ತಾರೆ ಅದಲ್ರಿ. ಸೆಲ್ಫೋನು ಸಿಮ್ಮಿನಂಗೆ ಅಂಟ್ಕೊಂಡೇನಿಲ್ಲ, ಸೆಲ್ಫೋನು ಸಿಮ್ಮಿನಂಗೆ ಅಂಟ್ಕೊಂಡೇನಿಲ್ಲ, ಆದರೂ ನಮ್ಮ ನೆಟ್ವರ್ಕ್ ಎಂದು ಕೆಟ್ಟೋಗಿಲ್ಲ. ಹಾಲು ಜೇನಿನಂಗೆ ಜಲ್ಲಾಗೋದಿಲ್ಲ, ಜಲ್ಲಸ್ಸೇ ಇಲ್ಲ ಇಲ್ಲಿ, ಫ್ರೆಂಡ್ಶಿಪ್ಪೇ ಇಲ್ಲ. ಈ ರೀತಿ ಒಂದಷ್ಟು ಸಾಲಗಳು ಬರೆದಿಟ್ಕೊಂಡಿದ್ದೀನಿ ಮೇಡಮ್. ನೋಡೋಣ ಮುಂದಿನ ದಿನಮಾನಗಳಲ್ಲಿ. ಎಲ್ಲ ಇಂಥವ್ರು ನೋಡೇ ಬರೆದಿರೋದು ಮೇಡಮ್, ನಾನು ಕಲ್ಪನೆ ಮಾಡ್ಕೊಂಡೇನು ಬರೆದಿರಲ್ಲ. ಕೃಷ್ಣ ಕುಚ್ಚೇಲರಷ್ಟು ಅಂಟ್ಕೊಂಡು ಏನೋ ಇದೆ ಮೇಡಮ್, ಅದು ರಿಚ್ ಏನಿಲ್ಲ, ಆದರೂ ನನ್ನ ಫ್ರೆಂಡ್ಶಿಪ್ಪು ಚಿಕ್ಕದೇನಲ್ಲ ಅನ್ನೋ ಥರ ಏನೋ ಆ ಥರ ಬರೆದಿದ್ದೀನಿ. ಅದು ಅವ್ರ ಬಗ್ಗೆ, ಸ್ನೇಹಿತರ ಬಗ್ಗೆನೇ ಮೇಡಮ್. ಅವರು ದೊಡ್ಡ ಪಾತ್ರ ನನ್ನ ಇದರಲ್ಲಿ. ಗುರುಗಳ ಪಾತ್ರ, ಸ್ನೇಹಿತರ ಪಾತ್ರ ಭಾಳ ದೊಡ್ಡದೈತೆ ರೀ. ನನ್ನನ್ನು ಅವ್ರು ಯಾವಾಗಲೂ ನೋಡೋದು ಹಂಗೆ. ಈಗ ನಾನು ಸುಮ್ಮನೆ ಬಂದಿದ್ರಿ ಒಂದು ವಾಚ್ ಹಾಕೊಂಬರೋದಲ್ಲ ಅಂತ, ನನಗಿಂತ ಜಾಸ್ತಿ ಅವ್ರಿಗೆ ನೀನು ಚೆನ್ನಾಗಿ ನೋಡಬೇಕು ಮಾಡ್ಬೇಕಂತ. ನಮ್ಗೆ ಸರಳವಾಗಿರೋದೇ ಇಷ್ಟ. ಬಟ್ ಅವ್ರಿಗೆ ಹಂಗಿರಬೇಕು ಅನ್ನೋದು, ಎಲ್ಲರೂ ಹಂಗೆ ಅಂತಾರೆ. ಬಟ್ ನಾನು ಹಿಂಗೇ ಬದುಕ್ತಿರ್ತೀನಿ. ಸೊ ಅವ್ರ ಪಾತ್ರ ಭಾಳ ದೊಡ್ಡದು ಮೇಡಮ್.